திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். குருவே ಶರಣಂ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಪ್ರತಿಯೊಬ್ಬ ಮನುಷ್ಯ ಆಸೆ ಪಡ್ತಾನೆ. ಆಸೆ ಎಂಬುದು ಸತ್ಯವಾಗಿದ್ದರೆ ಆ ಭಗವಂತನೇ ನಿಂತು ನೆರವೇರಿಸಿಕೊಡ್ತಾನೆ. ನೀವು ಪಡುವ ಆಸೆ ಅದು ನಿಮ್ಮದಲ್ಲ ಅಂತ ಆಗಿದ್ರೆ ನೀವು ಜೀವನ ಪರ್ಯಂತ ಏನು ಸಾಹಸ ಮಾಡಿದ್ರು ಸರಿ, ಅಲ್ಲ ಎಷ್ಟು ಪ್ರಯತ್ನ ಪಟ್ಟರು ಸರಿ, ಆ ಆಸೆ ನೆರವೇರುವುದಿಲ್ಲ. ಖಂಡಿತವಾಗಿ ನೆರವೇರುವುದಿಲ್ಲ. ಆಸೆಯಲ್ಲಿ ಒಂದು ಸತ್ಯ ಇರಬೇಕು. ಯಾವುದಕ್ಕೆ ಬೇಕಾಗಿ ಆಸೆ ಪಡೋದು ಅಂತೇಳಿ. ಯಾವುದಕ್ಕೆ ಬೇಕಾಗಿ ಆಸೆ ಪಡೋದು? ನಮ್ಮ ಕೈಗೆ ಸಿಗುವುದನ್ನು ನಾವು ಆಸೆ ಪಟ್ಟೇನು ಪ್ರಯೋಜನ ಅಲ್ವಾ? ನಮ್ಮ ಕೈಗೆ ಸಿಗುವುದು ಅಂತ ಇದ್ರೆ ಅದು ಎಷ್ಟು ದೂರ ಇದ್ದು ಬರ್ತದೆ ಅಂತ ಹೇಳುದು. ಅದು ನಿನ್ನದು ಅಂತ ಆಗಿದ್ರೆ ಭಗವಂತ ತಂದು ಕೊಡ್ತಾನೆ. ನಿನ್ನ ಪ್ರಾರ್ಥನೆ ಸತ್ಯವಾದ ಪಕ್ಷದಲ್ಲಿ ಹೌದು ಅದು ನಿನ್ನದೇ, ನಿನ್ನೊಟ್ಟಿಗೆ ಇರಬೇಕು ಎಂಬ ಸತ್ಯವಾದ ಸ್ಥಿತಿ ನಿನ್ನ ಆತ್ಮದಲ್ಲಿ ಇದ್ದರೆ ಖಂಡಿತವಾಗಿ ಭಗವಂತ ಎಷ್ಟೇ ದೂರ ಇದ್ರೂ ತಂದು ಕೊಡ್ತಾನೆ. ಈ ಸತ್ಯವನ್ನು ತಿಳಿಬೇಕು ಮೊದಲು. ಆದ ಕಾರಣ ಹೇಳುದು, ಆಸೆ ಪಡಬೇಡಿ, ಇರುವಷ್ಟು ಸಮಯ ಸಂತೋಷದಿಂದ ಜೀವನ ಮಾಡಿ, ಇರುವುದರಲ್ಲಿ ನೆಮ್ಮದಿಯನ್ನು ಕಾಣಿ. ಏನುಂಟು ಅದರಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಿ. ಇದೇ ಸತ್ಯ. ಅದರಿಂದ ದೊಡ್ಡ ಸತ್ಯ ಇನ್ನೊಂದಿಲ್ಲ. ಇರುವುದರಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ, ಏನ್ ಹೇಳಿದ್ದಾನೆ? ನಿನ್ನೆ ಯಾರದ್ದು ಆಗಿತ್ತು, ಇವತ್ತು ನನ್ನದು ಆಗಿದೆ, ನಾಳೆ ಅದು ಇನ್ನೊಬ್ಬರ ಕೈಗೆ ಹೋಗ್ತದೆ. ಪರಿವರ್ತನೆ ಜಗದ ನಿಯಮ, ಕೃಷ್ಣನ ಸಂದೇಶ. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಕಳಿಸ್ತಾರೆ. ಆ ರೀತಿ ನಡ್ಕೊಳ್ತಾರ? ಆ ಮನೋಭಾವನೆಯಲ್ಲಿ ಇದ್ದಾರಾ? ಆ ಮನೋಭಾವನೆಯಲ್ಲಿ ಇದ್ರೆ ಕೃಷ್ಣನ ಸಂದೇಶ ಕೇಳುವುದರಲ್ಲಿ ತಪ್ಪಿಲ್ಲ. ಅದಲ್ಲದ ಕೃಷ್ಣನೇ ಹೇಳಿದ ಅಂತ ಹೇಳೋದಕ್ಕೆ ಯಾವ ಗ್ಯಾರಂಟಿ? ಆಗ ಏನಿತ್ತು? ಆಗಿನ ಕಾಲದಲ್ಲಿ ಯಾವ ಸೋಷಿಯಲ್ ಮೀಡಿಯಾ ಇತ್ತು? ಆಗಿನ ಕಾಲದಲ್ಲಿ ಏನಿತ್ತು? ಯಾರಾದ್ರೊಬ್ರು ಬರೀಲಿಕ್ಕೆ ಸಾಧ್ಯವಾ ಕೃಷ್ಣ ಹೇಳಿದನ್ನು? ಕೃಷ್ಣ ಎಷ್ಟು ವೇಗವಾಗಿ ಹೇಳಿರ್ಬೋದು, ಎಷ್ಟು ಸೂಕ್ಷ್ಮವಾಗಿ ಹೇಳಿರ್ಬೋದು, ಎಷ್ಟು ಸತ್ಯದಲ್ಲಿ ಅವನ ಸ್ಥಿತಿಯನ್ನು ತೋರಿಸಿರ್ಬೋದು. ಕೃಷ್ಣ ಇರುವಾಗಲೇ ಗೊತ್ತಾಗಿದ? ಕೃಷ್ಣನಿಗೆ 1000 ರೀತಿಯಲ್ಲಿ ಹೇಳಿದ್ರು ಅಲ್ವಾ? 1000 ರೀತಿಯಲ್ಲಿ ಕೃಷ್ಣನ ಅವಮಾನವೇ ಮಾಡಿದ್ದು. ಆಗಿರುವಾಗ ಈ ಸತ್ಯವನ್ನೆಲ್ಲ ತಿಳಿಯದೆ ಮನುಷ್ಯ, ಈ ಮಾನವ ಜನ್ಮ ಏನೆಲ್ಲ ಮಾಡ್ತಾ ಉಂಟಲ್ಲ, ಇದು ಎಲ್ಲಿಗೆ ಹೋಗಿ ಮುಟ್ತದೆ? ಪ್ರಪಂಚ ಮುಗಿಬೇಕಲ್ಲ, ಯಾವುದೋ ಒಂದು ರೀತಿಯಲ್ಲಿ ಮನುಕುಲ ಅಳಿಬೇಕಲ್ಲ. ಆಗಿನ ಕಾಲದಲ್ಲಿ ಯುದ್ಧ ಆಗೋದು ಕಣ್ಣಿಗೆ ಕಾಣ್ತಾ ಇತ್ತು ಅಲ್ವಾ? ಈಗಿನ ಕಾಲದಲ್ಲಿ ಮನುಷ್ಯರೊಳಗಾಗುವ ಯುದ್ಧ ಕಣ್ಣಿಗೆ ಕಾಣುದಿಲ್ಲ. ಅಣ್ಣ ತಮ್ಮಂದರೊಳಗಾಗುವ ಯುದ್ಧ ಈಗ ಕಣ್ಣಿಗೆ ಕಾಣುದಿಲ್ಲ ಅಲ್ವಾ? ಮನೆಯಲ್ಲಿ ಒಂದು ಅಪ್ಪ ಅಮ್ಮ ಮಕ್ಕಳು ಅಂತ ಇದ್ರೆ ಇವರೊಳಗಾಗುವ ಯುದ್ಧವೇ ಕಣ್ಣಿಗೆ ಕಾಣುದಿಲ್ಲ. ಗಂಡ ಹೆಂಡತಿ ಇದ್ರು ಇವರೊಳಗಾಗುವ ಯುದ್ಧವೇ ಕಣ್ಣಿಗೆ ಕಾಣುದಿಲ್ಲ. ಅವರೇ ಗಂಡ ಹೆಂಡತಿಯಾಗಿದ್ದಾರೆ ಸಂತೋಷವಾಗಿ. ಒಳಗಿಂದ ಎಷ್ಟು ಯುದ್ಧ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು? ಹೊರಗೆ ನೋಡೋದೆಲ್ಲ ಸಂತೋಷವೇ ಕಾಣ್ತದೆ. ತಂದೆ ತಾಯಿ ಮಕ್ಕಳು ಕುಟುಂಬ ಅಂತ ಹೇಳಿ. ಆ ಕುಟುಂಬದ ಒಳಗೆ ಹೋಗಿ ನೋಡಿದ್ರೆ ನನಗೆ ಗೊತ್ತಾಗುದು ಈ ಕುಟುಂಬದೊಳಗೆ ಎಷ್ಟೆಲ್ಲ ಉಂಟು ಅಂತ ಹೇಳಿ. ಇದು ಎಲ್ಲರ ಮನೆಯಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಇರುವ ವಿಚಾರ. ನಾನು 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 ಎಲ್ಲಿಗೆ ನಾನು? ಎಂಥದ್ದು ನಾನು? ಎಲ್ಲಿವರೆಗೆ ನಾನು? ಗೊತ್ತಿಲ್ಲ ಅಲ್ಲ. ನಾಳೆ ಶ್ವಾಸ ನಿಂತ್ರೆ ಎಲ್ಲಿ ಹೋಯ್ತು ನಾನು? ಎಲ್ಲಿ ಹೋಯ್ತು ನಾನು ಅಂತ ಕೇಳುದು. ಇರುವಾಗ ತಾನೆ ಎಲ್ಲ ಆಟ ಅಲ್ಲ. ನಾಳೆ ಏನಾಗ್ತಂತ ಯಾರಿಗೆ ಗೊತ್ತು? ಒಂದು ಆಕ್ಸಿಡೆಂಟ್ ಆಗಿ ಮೂಲೆಯಲ್ಲಿ ಕೂಡ ಮಲ್ಕೊಳ್ಬಹುದು. ಅಲ್ಲ, ಏನೋ ಒಂದು ಸಮಸ್ಯೆ ಬಂದು, ಆರೋಗ್ಯ ಸಮಸ್ಯೆ ಬಂದು ಏನೋ ಒಂದು ಆಗ್ಬೋದು, ಅಲ್ಲ ಸತ್ತೇ ಹೋಗ್ಬೋದು, ಏನೋ ಒಂದು ಆಗ್ಬೋದು ನಾಳೆ. ಆ ನಾಳೆ ಆ ರೀತಿ ಆಗದೆ ಇರ್ಬೇಕಾದ್ರೆ ಇವತ್ತು ನೀವು ಯಾವ ರೀತಿ ಇರಬೇಕು ಅಂತೇಳಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಬೇಕು ಪ್ರತಿಯೊಬ್ಬರು. ನಾಳೆಯ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಜೀವನ ಹೇಗೆ ಎಂಬ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಸತ್ಯದ ಅರಿವು ಆಗ್ತದೆ.
ಇಷ್ಟೇ ಹೇಳುದು. திருச்சிற்றம்பலம். திருச்சிற்றம்பலம். குருவே சரணம். குருவே சரணம். நம சிவாய். நம சிவாய். நம சிவாய். நம சிவாய். நம சிவாய். நம சிவாய்.